ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತೀಯ ಉದ್ಯಮ ನಾಯಕರೊಂದಿಗೆ ಭದ್ರ ಸಹಭಾಗಿತ್ವಗಳನ್ನು ನಿರ್ಮಿಸೋಣ ಎಂಬ ಮಹತ್ವದ ಸಂದೇಶ ನೀಡಿದ್ದಾರೆ. ಜಾಗತಿಕ ಆರ್ಥಿಕತೆಯಲ್ಲಿ ವೇಗವಾಗಿ ನಡೀತಾ ಇರುವ ಬದಲಾವಣೆಗಳ ನಡುವೆ ಭಾರತ ಮತ್ತು ಕೆನಡಾ ನಡುವಿನ ವಾಣಿಜ್ಯ ಹಾಗೂ ತಂತ್ರಜ್ಞಾನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವನ್ನ ಅವರು ಒತ್ತಿ ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತವು ಬೆಳೀತಾ ಇರುವ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿರುವ ಸಂದರ್ಭದಲ್ಲಿ ಕೆನಡಾ ತನ್ನ ಆರ್ಥಿಕ ಭವಿಷ್ಯವನ್ನ ಭಾರತದ ಜೊತೆಗೆ ಜೋಡಿಸಲು ಸಿದ್ಧವಾಗಿದೆ ಎಂಬ ಸಂದೇಶವನ್ನ ಕಾರ್ನಿ ನೀಡಿದ್ದಾರೆ. ಮಾರ್ಕ್ ಕಾರ್ನಿ ಅವರ ಮಾತುಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ನವೀನತೆ ಮತ್ತು ಉದ್ಯಮಶೀಲತೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಇಂತಹ ರಾಷ್ಟ್ರದೊಂದಿಗೆ ಬಲವಾದ ಸಹಭಾಗಿತ್ವಗಳನ್ನು ನಿರ್ಮಿಸುವುದು ಎರಡೂ ದೇಶಗಳಿಗೆ ಲಾಭದಾಯಕ ಎಂದು ಹೇಳಿದ್ರು. ಈ ಹೇಳಿಕೆ ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಿಗಳ ಗಮನ ಸೆಳೆದಿದೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತವು ತಂತ್ರಜ್ಞಾನ, ಡಿಜಿಟಲ್ ಆರ್ಥಿಕತೆ, ಸ್ಟಾರ್ಟ್ಅಪ್ ಸಂಸ್ಕೃತಿ ಮತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದೆ. ಮೇಕ್ ಇನ್ ಇಂಡಿಯಾ ಹಾಗೂ ಡಿಜಿಟಲ್ ಇಂಡಿಯಾ ಇಂತಹ ಕಾರ್ಯಕ್ರಮಗಳು ಜಾಗತಿಕ ಕಂಪನಿಗಳನ್ನ ಭಾರತಕ್ಕೆ ಆಕರ್ಷಿಸಿವೆ. ಇದೇ ಸಮಯದಲ್ಲಿ ಕೆನಡಾ ತನ್ನ ನೈಸರ್ಗಿಕ ಸಂಪನ್ಮೂಲಗಳು, ಶುದ್ಧ ಇಂಧನ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಹೊಂದಿದೆ. ಈ ಎರಡೂ ರಾಷ್ಟ್ರಗಳ ಸಾಮರ್ಥ್ಯಗಳು ಒಟ್ಟಿಗೆ ಬಂದ್ರೆ ಅದು ಹೊಸ ಅವಕಾಶಗಳ ಬಾಗಿಲು ತೆರೆಯಲಿದೆ. ಕಾರ್ನಿ ಅವರು ವಿಶೇಷವಾಗಿ ಹಸಿರು ಇಂಧನ, ಕ್ಲೀನ್ ಟೆಕ್, ಕೃತಕ ಬುದ್ಧಿಮತ್ತೆ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸಲು ಕೋರಿದ್ದಾರೆ. ಜಾಗತಿಕ ತಾಪಮಾನ ಏರಿಕೆಯನ್ನ ಎದುರಿಸುವಲ್ಲಿ ಭಾರತ ಮತ್ತು ಕೆನಡಾ ಒಟ್ಟಾಗಿ ಕೆಲಸ ಮಾಡಬೇಕೆಂಬ ಸಂದೇಶವನ್ನ ನೀಡಿದ್ದಾರೆ. ಭಾರತದ ಯುವ ಜನಸಂಖ್ಯೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪರಿಣಿತಿ ಕೆನಡಾದ ಸಂಶೋಧನಾ ಮೂಲಸೌಕರ್ಯಗಳೊಂದಿಗೆ ಜೋಡಿಸಿಕೊಂಡ್ರೆ ಅದು ವಿಶ್ವ ಮಟ್ಟದಲ್ಲಿ ಹೊಸ ಮಾದರಿಯನ್ನ ರೂಪಿಸಬಹುದು. ಇದಕ್ಕೂ ಮುನ್ನ ಭಾರತ ಮತ್ತು ಕೆನಡಾ ನಡುವೆ ಕೆಲವು ರಾಜತಾಂತ್ರಿಕ ಸವಾಲುಗಳು ಎದುರಾದವು. ಆದರೂ ಆರ್ಥಿಕ ಹಾಗೂ ವ್ಯಾಪಾರಿಕ ಸಂಬಂಧಗಳು ಎರಡೂ ರಾಷ್ಟ್ರಗಳ ಹಿತಕ್ಕಾಗಿ ಮುಂದುವರಿಬೇಕು ಎಂಬ ಅಭಿಪ್ರಾಯ ಹೆಚ್ಚುತ್ತಾ ಇದೆ. ಉದ್ಯಮದ ನಾಯಕರು ಸಹ ಇದನ್ನ ಸ್ವಾಗತಿಸಿದ್ದಾರೆ. ಜಾಗತಿಕ ಸರಬರಾಜು ಸರಪಳಿ ಪುನರ್ವ್ಯವಸ್ಥೆಯಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದ್ದಾರೆ. ಕೆನಡಾದಿಂದ ಭಾರತಕ್ಕೆ ಹೂಡಿಕೆ ಹೆಚ್ಚುವ ಸಾಧ್ಯತೆಗಳಿವೆ. ವಿಶೇಷವಾಗಿ ಮೂಲಸೌಕರ್ಯ, ಫಾರ್ಮಾ, ಕೃಷಿ, ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಹೊಸ ಒಪ್ಪಂದಗಳು ನಡೆಯುವ ನಿರೀಕ್ಷೆ ಇದೆ. ಇದೇ ವೇಳೆ ಭಾರತೀಯ ಕಂಪನಿಗಳಿಗೆ ಕೆನಡಾ ಮಾರುಕಟ್ಟೆಯಲ್ಲಿ ವಿಸ್ತರಣೆ ಮಾಡಲು ಅವಕಾಶಗಳು ಹೆಚ್ಚಾಗಲಿವೆ. ಮಾರ್ಕ್ ಕಾರ್ನಿ ಅವರ ಈ ಕರೆ ಕೇವಲ ರಾಜತಾಂತ್ರಿಕ ಹೇಳಿಕೆಯಲ್ಲ, ಅದು ಭವಿಷ್ಯದ ಆರ್ಥಿಕ ದಿಕ್ಕಿನ ಸೂಚನೆ. ಭಾರತ ಮತ್ತು ಕೆನಡಾ ನಡುವಿನ ಬಲವಾದ ಸಹಭಾಗಿತ್ವವು ಜಾಗತಿಕ ಆರ್ಥಿಕತೆಯಲ್ಲಿ ಹೊಸ ಅಧ್ಯಾಯವನ್ನ ಆರಂಭಿಸಬಹುದು. ಎರಡೂ ದೇಶಗಳ ನಾಯಕತ್ವ ಹಾಗೂ ಉದ್ಯಮಿಗಳ ಸಹಕಾರದಿಂದ ಪರಸ್ಪರ ವಿಶ್ವಾಸ, ಹೂಡಿಕೆ ಮತ್ತು ಅಭಿವೃದ್ಧಿಯ ಹೊಸ ಯುಗ ಆರಂಭವಾಗಲಿದೆ. ಒಟ್ಟಾರೆ ಭದ್ರ ಸಹಭಾಗಿತ್ವಗಳನ್ನ ನಿರ್ಮಿಸೋಣ ಎಂಬ ಕಾರ್ನಿಯವರ ಸಂದೇಶವು ಜಾಗತಿಕ ವೇದಿಕೆಯಲ್ಲಿ ಮಹತ್ವ ಪಡೆದಿದೆ. ಇದು ಕೇವಲ ಎರಡು ರಾಷ್ಟ್ರಗಳ ನಡುವಿನ ಒಪ್ಪಂದವಲ್ಲ, ಜಾಗತಿಕ ಅಭಿವೃದ್ಧಿಯ ಹೊಸ ಮಾರ್ಗದರ್ಶನವೂ ಹೌದು. ಭಾರತ ಮತ್ತು ಕೆನಡಾ ಕೈ ಜೋಡಿಸಿದ್ರೆ ಅದು ಆರ್ಥಿಕ ಬೆಳವಣಿಗೆಯ ಜೊತೆಗೆ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೆ ಸಹ ಸಹಕಾರಿಯಾಗಲಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.